ಹಂಸ ವೀಕ್ಷಕರೇ, ನಾನು ರೇಖಾ ಬ್ಯಾಂಗ್ಳೂರ್ ಮಧು ಸಿವಿಂಗ್ ಮಿಷಿನ್ ಮಾತಾಡ್ತಾ ಇದ್ದೀನಿ. ಇವಾಗ ನಾವಿರೋದು ಅಥಣಿಯಲ್ಲಿ ಮೇಡಮ್ ಉಜ್ವಲ ಅಂತೇಳಿ, ಇವರು ಸಹ ನಮ್ಮ HSW ಮಷಿನ್ 5G ಪರ್ಚೇಸ್ ಮಾಡಿದ್ದಾರೆ. ಇವರು ನಮ್ಮನ್ನ ಭೇಟಿ ಮಾಡಿಲ್ಲ, ಬೆಂಗಳೂರಲ್ಲಿ ಬಂದ್ಬಿಟ್ಟು ಅವ್ರ ಬ್ರದರ್ ಸಹಾಯದಿಂದ ಅವರು ಈ ಮಷಿನ್ ತಗೊಂಡಿದ್ದಾರೆ. ಅವರೇ ಬಂದು ನೋಡಿಕೊಂಡು ಇದು ಬೆಸ್ಟ್ ಆಗಿದೆ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ದು. ಈ HSW 5G ಏನು ಅರ್ನಿಂಗ್ಸ್ ಇದೆ, ಅವ್ರ ಮಗನ ಇಂಜಿನಿಯರಿಂಗ್ ಓದಿಸ್ತಾ ಇದ್ದಾರೆ, ಅದರಲ್ಲೇ ಬನ್ನಿ ತಿಳಿಸ್ಕೊಡ್ತೀನಿ. ನಮಸ್ಕಾರ, ನನ್ನ ಹೆಸರು ಉಜ್ವಲ ಪ್ರಕಾಶ್ ಹಳದ್ಮಳ ಅಂತ. ನಾವು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಿಂದ ಮಾತಾಡ್ತಾ ಇರೋದು. ನಾನು ಮೊದಲು ಹೌಸ್ ವೈಫ್ ಆಗಿ ಮನೆ ಕೆಲಸ ಮಾಡ್ಕೊಂಡಿರ್ತಿದ್ದೆ, ಮಕ್ಕಳು ನೋಡ್ಕೊಳ್ಳೋದು, ಮನೆ ಕೆಲಸ ಮಾಡೋದು, ಅದರಲ್ಲೇ ದಿನ ಎಲ್ಲ ಕಳೆದು ಬಿಡ್ತಿದ್ದೆ. 2-3 ವರ್ಷದಿಂದ ನಾನು ಟೈಲರಿಂಗ್ ಕೆಲಸನ ನನ್ನ ಹಾಬಿಯಾಗಿ ಶುರು ಮಾಡ್ಕೊಂಡೆ. ಅದು ಹಾಬಿಯಾಗಿ ಈಗ ನನಗೆ ಅದೇ ಒಂದು ವೃತ್ತಿ ಧರ್ಮ ಆಗಿದೆ. ಎಲ್ಲರೂ ಈಗ ಬ್ಲೌಸ್ ಕೊಡೋಕ್ಕೆ ಬಂದಾಗ ವರ್ಕ್ ಎಲ್ಲ ಕೇಳ್ತಾರೆ. ಈಗ ಟ್ರೆಂಡಲ್ಲಿ ಇರೋದು ಎಂಬ್ರಾಯ್ಡ್ರಿ ವರ್ಕ್. ಹಾಗಾಗಿ ಎಲ್ಲರೂ ವರ್ಕ್ ಕೇಳಿದಾಗ ನಾನು ಬೇರೆ ಕಡೆ ಹೋಗಿ ಮಾಡಿಸ್ಕೊಂತಂದು ಸ್ಟಿಚ್ ಮಾಡಿಕೊಡ್ತಿದ್ದೆ. ಹಾಗಾಗಿ ನನಗೂ ಬ್ಲೌಸ್ ಹೊಲಿಯೋದ್ರಲ್ಲಿ ಟೈಮ್ ಸಾಕಾಗ್ತಿರ್ಲಿಲ್ಲ. ಈಗ ಎಲ್ಲರೂ ನನಗೆ ನೀವೇ ಯಾಕೆ ಮಷೀನ್ ಒಂದು ತೊಗೋಬಾರ್ದು, ನಮ್ಗೆ ಆನ್ ಟೈಮ್ಗೆ ವರ್ಕ್ ಮಾಡಿಕೊಡೋರಿಲ್ಲ, ಈಗ ನಿಮ್ಮ ಹತ್ರನೇ ಕೊಡ್ತೀವಿ ಅಂದ್ಕೊಡೆ ನೀವೇ ವರ್ಕ್ ಮಾಡಿ ಕಿಶನ್ ನಮ್ಗೆ ಸ್ಟಿಚ್ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಎಲ್ಲ ಸಜೆಸ್ಟ್ ಮಾಡ್ತಿದ್ರು. ಎಲ್ಲರೂ ಕೇಳಿದಾಗ ನಾನು ಯಾಕೆ ಮಷೀನ್ ತೊಗೋಬಾರ್ದು ಅಂತ ಹೇಳಿ ನಾನು ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಮಾಡಿದಾಗ ನಮ್ಮ ತಮ್ಮ ಇರೋದು ಬೆಂಗಳೂರಲ್ಲಿ. ಅವನಿಗೆ ಕಾಲ್ ಮಾಡಿ ಕೇಳಿದೆ, ಹೀಗೆ ಹೇಳ್ತಿದ್ದಾರೆ, ನಾ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆಗ ನಮ್ಮ ತಮ್ಮನ ಮಿಸ್ಸಸ್ ಅಂದರು, ಅಕ್ಕ ನೀವು ಬೆಂಗಳೂರಿಗೆ ಬರ್ರಿ, ಇಲ್ಲಿ ನೋಡಿ ಬರೋನು, ಆಮೇಲೆ ಹೋಗಿ ನೋಡೋನು, ನಿಮ್ಗೆ ಚಲೋ ಅನಿಸಿದ್ರೆ ತೊಗೊಳ್ಳೋನು ಅಂತ ಹೇಳಿದಾಗ ನಾನು ಬೆಂಗಳೂರಿಗೆ ಬಂದೆ. 1-2-3 ಕಡೆ ಹೋಗಿ ನಾವು ಮಷೀನ್ ನೋಡಿ ಬಂದಮೇಲೆ ನಮ್ಮ ತಮ್ಮ ಇಂಜಿನಿಯರು, ಅವನು ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಮಾಡಿ ರಿವ್ಯೂ ಅದು ನೋಡಿದಾಗ HSW 5G ಮಷೀನ್ದು ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು ಯಾಕೆ ಇದೇ ಮಷೀನ್ ತೊಗೋಬಾರ್ದು ಅಂತ ಹೇಳಿ ವಿಚಾರ ಮಾಡಿದೆ. ನಮ್ಮ ಮನೆಯವ್ರು ಹೇಳ್ರು, ನಿನಗೆ ವರ್ಕ್ ಇದು ಯಾವುದು ಚಲೋ ಅನಿಸುತ್ತೆ ಆ ಮಷೀನ್ ನೀ ಚಾಯ್ಸ್ ಮಾಡು, ಅದನ್ನು ನಾವು ಇದನ್ನ ಮಾಡ್ತೀವಿ ಅಂತ ಹೇಳಿರಿ. ಅವಾಗ ನಂಗೆ ಚಲೋ ಅನಿಸಿತ್ತಂದ್ರೆ HSW 5G ಮಷೀನ್. ಹಾಗಾಗಿ ನಾವು ಅದನ್ನೇ ತೊಗೊಂಡ್ವಿ. ಈ ಮಷೀನ್ ಬಂದಮೇಲೆ ನನಗೆ ತುಂಬ ಕೆಲಸನೂ ಜಾಸ್ತಿ ಆಗಿದೆ, ಇನ್ಕಮು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಅದಕ್ಕೆ ಸಪೋರ್ಟ್ ಆಗಿದೆ. ಈಗ ಮಷೀನ್ ವರ್ಕ್ ತುಂಬ ನೀಟಾಗಿ ಬರುತ್ತೆ, ಫಿನಿಶಿಂಗ್ನು ತುಂಬ ಚೆನ್ನಾಗಿದೆ. ನಮ್ಗೆ ಸ್ವಲ್ಪ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಮಧು ಸಿವಿಂಗ್ ಮಷೀನ್ ಅವ್ರಿಗೆ ನಾವು ಕಾಲ್ ಮಾಡಿಬಿಟ್ಟು ಇದು ಬರ್ತಾ ಇಲ್ಲ ಹೇಗೆ ಅಂತ ಕೇಳಿದಾಗ ತಕ್ಷಣ ವಿಡಿಯೋ ಕಾಲ್ ಮಾಡಿಬಿಟ್ಟು ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳ್ತಾರೆ. ಅವರು ತುಂಬ ಬ್ಯಾಕಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ನಮಗೆ ಬೇರೆ ಥರ ಯಾವುದಾದ್ರೂ ಡಿಸೈನ್ ಬೇಕಂದರೆ ಆ ಥರ ಡಿಸೈನ್ ಮಾಡಿಸ್ಕೊಡೋದು, ಆಮೇಲೆ ಮತ್ತೆ ಮಷೀನ್ಗೆ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ವಿಡಿಯೋ ಕಾಲಲ್ಲಿ ಅದನ್ನ ಸಾಲ್ವ್ ಮಾಡೋದು ಎಲ್ಲ ಮಾಡಿಕೊಡ್ತಾರೆ. ಯಾರಾದರೂ ಈಗ ನೀವು ಮಷೀನ್ ತೊಗೋಬೇಕು ಅಂತ ವಿಚಾರ ಮಾಡ್ತಾ ಇದ್ರೆ ನಾನು ಸಜೆಸ್ಟ್ ಮಾಡೋದು ಏನಂದರೆ HSW 5G ಮಷೀನ್ನೇ ತೊಗೊಳ್ಳಿ. ಯಾಕಂದರೆ ಅವರು ತುಂಬ ಸಪೋರ್ಟ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡೋ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಾರೆ. ಹಾಗಾಗಿ ಇದರಲ್ಲಿ ವರ್ಕ್ ಇದು ಫಿನಿಶಿಂಗು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಬೇಕಾದರೆ ನೋಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ವರ್ಕ್. ಈ ಮಷೀನ್ ನಾವು ಮನೆ ಕೆಲಸ ಮಾಡ್ಕೊಂಡು ಸರಾಗವಾಗಿ ನಾವು ಆಪ್ರೇಟ್ ಮಾಡ್ಬೋದು. ಯಾಕಂದರೆ ಇದು ಸ್ವಲ್ಪ ಒಂದು ಟೈಮಿಗೆ ನಾವು ಸೆಟ್ ಮಾಡಿಕೊಟ್ಬಿಟ್ರೆ ನನ್ನ ಮಕ್ಕಳು ಸಹ ಇಲ್ಲ ಮಮ್ಮಿ ನೀ ಬೇರೆ ಏನಾರ ಕೆಲಸ ಇದ್ರೆ ನೀವು ಮಾಡ್ಕೊಳ್ಳೋಗು, ನಾವು ನೋಡ್ಕೋತೀವಿ ಅಂತ ಹೇಳಿ ಹೇಳ್ತಾರೆ. ಈಗ HSW ಮಷೀನ್ ಬಂದಮೇಲೆ ನನಗೆ ಕಸ್ಟಮರು ನೀವು ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮತ್ತೆ ನಾವು ಬೇರೆ ಯಾರಿಗಾದ್ರೂ ಹೇಳ್ತೀವಿ, ನೀವು ವರ್ಕ್ ಯಾರಾದರೂ ವರ್ಕ್ ಮಾಡಿಸ್ಕೊಳ್ಳೋರಿದ್ರೆ ನಿಮ್ಮ ಹತ್ರನೇ ಹೋಗಿ ಅಂತ ಹೇಳ್ತೀವಿ ಅಂತ ಹೇಳಿ ಹೇಳ್ತಿರ್ತಾರೆ ರೀ ಕಸ್ಟಮರು. ನಮ್ದು ಬಂದ್ಬಿಟ್ಟು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಂದರೆ ಸ್ವಲ್ಪ ಕೆಲಸ ಇದು ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲರೂ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ನಮ್ಮ ಸಿಸ್ಟರ್ ಒಬ್ರು ಇದ್ದಾರೆ, ಅವರು ಬೇರೆಯವರೆಲ್ಲ ಅವರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ. ನಾವು ಮನೇಲಿ ಇರ್ತೀವಿ ಅಂದ್ಕೊಡ್ಲೆ ಮನೆಯೆಲ್ಲ ಸಂಭಾಳಿಸ್ಕೊಂಡು ಮಾಡಿ ಇಬ್ರು ಕೂಡ ವರ್ಕ್ ಮಾಡ್ಕೋತೀವಿ. ನಾ ಇರ್ಲಿಲ್ಲ ಅಂದ್ರೂ ಅವರು ಕೂಡ ವರ್ಕ್ ಮಾಡ್ತಾರೆ. ನಾ ಸ್ವಲ್ಪ ಸೆಟ್ ಮಾಡಿಬಿಟ್ರೆ ಅವರು ಕೂಡ ನೋಡ್ಕೊತಾರೆ. ಈ ಮಷೀನಲ್ಲಿ ಅಂಥದ್ದೇನು ಪ್ರಾಬ್ಲಮ್ ಬರೋಂಗಿಲ್ಲ, ಎಲ್ಲ ಒಬ್ಬರೇ ಮಾಡಬೇಕು ಆ ಥರ ಏನಿಲ್ಲ, ಮುಂದ್ಗಡೆನೇ ನಿಂತ್ಕೋಬೇಕು ಹಾಗೂ ಏನಿಲ್ಲ, ತುಂಬ ಚೆನ್ನಾಗೂ ಇರುತ್ತೆ. ಇಂಥ ಒಳ್ಳೆ ಮಷೀನ್ ನಂಗೆ ಕೊಟ್ಟಿದ್ದಕ್ಕೆ ಮಧು ಸಿವಿಂಗ್ ಮಷೀನ್ ಅವ್ರಿಗೂ ಹಾಗೂ HSW 5G ಅವರಿಗೂ ಧನ್ಯವಾದಗಳು. ಮಧು ಸಿವಿಂಗ್ ಮಷೀನ್ ಅವರು ನಾವು ಏನು ಮಷೀನ್ ತೊಗೊಂಡಿವಿ ಆಯಿತು ನಮ್ಮ ಕೆಲಸ ಮುಗೀತು ಅಂತ ಆ ಥರ ನಮ್ಗೆ ಇದು ಬಿಡಲ್ಲ. ಏನಾದರೂ ಆದರೆ ಮಾಡ್ರೆ ಅವರೇ ಕಾಲ್ ಮಾಡಿ ಕೇಳ್ತಾರೆ, ಮೇಡಮ್ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾ, ಮಾಡ್ಬೋದಾ ಅಂತ ಕೇಳಿ ನಮ್ಮ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ಕೊಡ್ತಾರೆ. ಹಾಗಾಗಿ ಮಧು ಸಿವಿಂಗ್ ಮಷೀನ್ ಅವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಗಿಫ್ಟ್ ಇದು ಕೊಡ್ತಿರ್ತಾರೆ, ಈ ಸಲ ಇದು ಗಿಫ್ಟ್ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು HSW ಮಷೀನ್ ಅವರಿಗೆ ಹಾಗೂ ಮಧು ಸಿವಿಂಗ್ ಮಷೀನ್ ಅವರಿಗೆ.